ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಏನೂ ಯೋಚನೆ ಮಾಡಬೇಡ, ಕೆಲಸದ ಹೆಂಗಸರು ಬರ್ತಾರೆ, ಬಂದ್ಮೇಲೆ ಎಲ್ಲ ಕೆಲಸ ಮುಗಿಯುತ್ತೆ. ಅಕ್ಕವ್ರೆ ನೋಡು ಜಾನಕಮ್ಮ ಬಂದ್ರು. ಜಾನಕಮ್ಮ ಎಲ್ಲ ಬಂದ್ರ? ಇಲ್ಲ ಸುಬ್ಬಕ್ಕ, ಯಾರೂ ಬರಲಿಲ್ಲ. ಅವರೆಲ್ಲರೂ ಇವತ್ತು ಬರಬೇಕು ಅಂತಾನೆ ಅನ್ಕೊಂಡಿದ್ರೆ, ಆದರೆ ಅವ್ರಿಗೆ ಯಾರಿಗೂ ಇನ್ನೂ ಹುಷಾರಾಗಿಲ್ಲ. ಈ ಕೆಲಸಗಳನ್ನೆಲ್ಲ ಬಿಟ್ಟು ಚೆನ್ನಾಗಿ ಓದಬೇಕು. ಆಗ ನೀನು ಚೆನ್ನಾಗಿ ದುಡ್ಡು ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೋದು. ಹೌದಾ? ಚೆನ್ನಾಗಿ ಓದಿದ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದಾ? ಹೌದು, ಮತ್ತೆ ಇಲ್ಲ ಅಂದಿದ್ರೆ ನಿನ್ನ ಸ್ಕೂಲಿಗೆ ಯಾಕೆ ಕಳಿಸ್ತಾ ಇದ್ರು ಹೇಳು? ಚೆನ್ನಾಗಿ ಓದ್ಬೇಕು ಅಂದ್ರೆ ಸ್ಕೂಲಿಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಫೀಸ್ ಕಟ್ಟಬೇಕು. ನಾನಿನ್ನೂ ಫೀಸೇ ಕಟ್ಟಿಲ್ಲ ಅಲ್ವಾ? ಯಾರಿ ಹತ್ರ ನಿನ್ ಮಗನ್ ಕಳ್ಸಿ ದುಡ್ಡು ಕೇಳಕ್ಕೆ ದುಡ್ಡು ಕೀಳಕ್ ಕಳಿಸ್ಬೇಡ. ನಾಲ್ಗೆ ಬಿಗಿ ಹಿಡ್ದು ಮಾತಾಡ್ಸನಿಯಾ? ಗಂಡ ನಂಗೆ ಬೇಕಾಗಿಲ್ಲ ಅಂತ ಅವ್ರನ್ನ ಬಿಟ್ಟು ಬಂದವಳು ನಾನು. ಮೊದ್ಲು ಗಂಡ ಹೆಂಡ್ತಿನ ಬೇರೆ ಮಾಡ್ದೆ, ಈಗ ಅಪ್ಪ ಮಗನ ಬೇರೆ ಮಾಡ್ತಿದ್ಯಾ? ಇದೆಲ್ಲದ್ರ ಪಾಪ ನಿನ್ನ ನಾಶ ಮಾಡ್ದೆ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ ಸನಿಯಾ. ನನ್ನ ಗಂಡನ ದುಡ್ಡನ್ನ ನಾನು ಕೇಳೋದ್ರಾಗ ಏನೋ ತಪ್ಪಿಲ್ಲ. ನಾನೇನಾದ್ರೂ ಕೋರ್ಟ್ ಮೆಟ್ಲು ಹತ್ತದ ಅಂದ್ರೆ ದುಡ್ಡು ಕೀಳಕ್ ನಿಂತಿರೋಳು ನೀನು ಅಂತ ನಿನ್ನನ್ನು ಒಳಿಕಾಕ್ತಾರೆ. ಬರೀ ಫೀಸ್ ಕಟ್ಟೋದಲ್ಲ, ಒಂದೊಂದು ಪೈಸಕ್ಕೂ ಪರದಾಡೋಗಾಗಿ ಕಡೆಗೆ ನಾನೇ ಗತಿ ಅಂತ ನನ್ನ ಕಾಲ ಹತ್ರಕ್ಕೆ ಬರ್ತಾಳಲ್ವಾ, ಅವಾಗ ಅವ್ಳಿಗೆ ಉತ್ತರ ಕೊಡ್ತೀನಿ. ಗ್ಯಾರಿ, ಯಾಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗ್ತಾ ಇದ್ಯಾ? ಅವಳ ಮಗ ಅಂತೆ, ಹೇಗೆ ಸಾಕ್ಬೇಕು ಅಂತ ಅವ್ಳು ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇ ಅವನ್ನ ನಾನು ಸಾಕಿದ್ರೆ ರಾಜನಾಗಿರ್ತಾ ಇದ್ದ. ಓಹೋ, ಮನೆವರೆಗೂ ಕರ್ಕೊಂಡು ಬಂದಿದ್ದಾಳೆ ಅಷ್ಟೇ ಅಂತ ಅನ್ಕೊಂಡಿದ್ದೆ. ಇಲ್ಲ, ಮೇಡಮ್ ತುಂಬಾ ಮುಂದುವರೆದ್ಬಿಟ್ಟಿದ್ದಾರೆ. ಮನೆವರೆಗೂ ಅಷ್ಟೇ ಅಲ್ಲ, ಮನೆ ಒಳಗೂ ಕರ್ಕೊಂಡು ಹೋಗಿದ್ದಾರೆ. ಇನ್ನೇನಾದ್ರೂ ವ್ಯತ್ಯಾಸ ಇದ್ರೆ ಸರಿ ತಪ್ಪು ಎಲ್ಲ ಹೇಳ್ಬೋದಲ್ವಾ? ಅದಕ್ಕೆ ಬನ್ನಿ. ಅಲ್ಲ, ನಾನು ಇದನ್ನ ನೋಡಕ್ಕೆ ಇಲ್ಲಿವರೆಗೂ ಓಡ್ಕೊಂಡ್ ಬಂದ್ಯಾ? ಮನೆವರೆಗೂ ಕರ್ಕೊಂಡ್ ಬಂದಿದ್ದಾಯ್ತು, ದಾರಿ ಉದ್ದಕ್ಕೂ ಮಾತಾಡಿದ್ದು ಆಯ್ತು. ಅದ್ ಸಾಲದು ಅಂತ ಮನೆ ಮುಂದೆ ಬಂದು ಬೇರೆ ನಿಂತ್ಕೊಂಡು ಮಾತಾಡ್ತಿದ್ದಾಳೆ. ನೋಡಿ ಕಣ್ ತುಂಬಿಕೊಂಡು ಖುಷಿ ಪಡು. ಆಲ್ರೈಟ್, ಬರ್ತೀನಿ. ಓಹೋ, ಮನೆವರೆಗೂ ಕರ್ಕೊಂಡ್ ಬಂದಿದ್ದಾಳೆ ಅಷ್ಟೇ ಅಂತ ಅನ್ಕೊಂಡಿದ್ದೆ. ಇಲ್ಲ, ಮೇಡಮ್ ತುಂಬಾ ಮುಂದುವರೆದ್ಬಿಟ್ಟಿದ್ದಾರೆ. ಮನೆವರೆಗೂ ಅಷ್ಟೇ ಅಲ್ಲ, ಮನೆ ಒಳಗೂ ಕರ್ಕೊಂಡು ಹೋಗಿದ್ದಾರೆ. ನೋಡ್ಸನಿಯಾ, ನೀನ್ ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ಕೆ ಇದು ನಿನ್ನ ಆಫೀಸ್ ಅಲ್ಲ, ಇದು ನನ್ನ ಜಾಗ. ನೀನು ಮಾತಾಡ್ತಿರೋದು ನಾನು ಪ್ರೀತಿಸೋ ಜನಗಳು ತಾವ. ಇಲ್ಲಿ ನಿನ್ ಬಾಲ ಬಿಚ್ಚಕ್ ಬರ್ಬೇಡ. ನೋಡಿ ಶನಯ್ಯ ಅವರೇ, ನೀವು ಹೇಳಿದ ನಿಜ. ಆಫೀಸಲ್ಲಿ ಸಂಬಳ ತಗೋತೀವಿ, ಅದಕ್ಕೆ ಅಲ್ಲಿ ಸಂಬಳಕ್ಕೆ ಮಾತ್ರ ಕೆಲಸ ಮಾಡ್ತೀವಿ. ಆದ್ರೆ ಇಲ್ಲಿ
ಪ್ರೀತಿ ವಿಶ್ವಾಸ ತಗೋತೀವಿ. ಅದಕ್ಕೆ ಎಲ್ಲ ಕೆಲಸನೂ ಮಾಡ್ತೀವಿ. ಪ್ರೀತಿ ವಿಶ್ವಾಸಕ್ಕೋಸ್ಕರ ಮಾಡೋ ಯಾವ ಕೆಲಸನೂ ನನ್ನ ಪ್ರಕಾರ ಚೀಪ್ ಅಲ್ಲ. ಆದರೆ ಪ್ರೀತಿ ವಿಶ್ವಾಸ ಗಳಿಸೋಕ್ಕಾಗದೇ ಇರೋರಿದ್ದಾರಲ್ಲ, ಅವರು ಚೀಪ್. ಆಯ್ತಾಯ್ತು, ಮಾತಾಡಿ. ಅದೇನ್ ಮಾತಾಡ್ತಿರೋ ಮಾತಾಡಿ. ಮಾತಾಡಿದ ಮಾತ್ರಕ್ಕೆ ಗೆದ್ಬಿಟ್ಟೆ ಅಂತ ಅನ್ಕೋಬೇಡಿ. ಈ ನಿನ್ನ ಆಟಗಳನ್ನ ಅದೆಷ್ಟು ನಡೆಸ್ತೀಯೋ ನಡೆಸು, ಆದ್ರೆ ಇದಕ್ಕೆಲ್ಲ ಬ್ರೇಕ್ ಹಾಕೋದು ಈ ಶನಯ ಅನ್ನೋದನ್ನ ಮಾತ್ರ ಮರಿಬೇಡ. ಹೌದು ಆಂಟಿ, ಈ ಬ್ರೇಕ್ ಮಾಡೋದು ಅಂದ್ರೆ ಏನ್ ಹೇಳಿ? ಮುರಿಯೋದು ಅಂತ ತಾನೇ? ಹೌದು ಸನಿಯಾ, ಈ ಬ್ರೇಕ್ ಮಾಡೋದು, ಬ್ರೇಕ್ ಹಾಕೋದು ಇಂಥವೇ ನಿನ್ ಕೆಲ್ಸ. ಇಂಥದನ್ನೆಲ್ಲ ನೀ ಸಂದಾಗೆ ಮಾಡ್ತೀಯ. ಬನ್ನಿ. ನಮ್ಮ ಸ್ವಾಮಿಗಳೇ ಕಾಣೆ ಆಗಿದ್ದಾರೆ. ಇದಕ್ಕೆ ಯಾರನ್ನ ದೂಷಿಸೋದು? ಏನೂ ಆಗಲ್ಲ ಅಜ್ಜಿ, ಸ್ವರ್ಣಲಿಂಗ ವಾಪಸ್ ಬಂದೇ ಬರುತ್ತೆ. ಹೇಗೆ ಹೇಳ್ತೀಯಾ? ಈ ಸ್ವರ್ಣಲಿಂಗಕ್ಕೂ ಮತ್ತೆ ನಮ್ಮ ತ್ರಿಪುರ ಸುಂದರಿಗೂ ಏನೋ ಸಂಬಂಧ ಇದೆ. ಅಲ್ಲಿಗೆ ಸ್ವರ್ಣಲಿಂಗ ಎಲ್ಲಿದೆ ಅಂತ ನಿನಗೆ ಗೊತ್ತು. ಸ್ವರ್ಣಲಿಂಗನ ಕಳ್ತನ ಮಾಡೋದಕ್ಕೆ ಚೆನ್ನಾಗಿ ಯೋಜನೆ ಹಾಕ್ಕೊಂಡೇ ಇಲ್ಲಿಗೆ ಬಂದಿದ್ದಾರೆ. ನೀನು ಯಾರನ್ನ ನಂಬಿ ನಿನ್ನ ಸಂಬಂಧಿ ಅಂತ ಹೇಳಿ ದೀಕ್ಷೆ ಕೊಟ್ಟಿಯೋ, ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾನೆ. ಪಾರ್ವತಿ, ಈಗ ನಿನ್ನನ್ನು ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇದ್ದೀನಿ. ನಾನೇ ಅಪ್ಪಣೆ ಕೊಡ್ತಾ ಇದ್ದೀನಿ, ನೀನು ಆರಾಮಾಗಿ ಹೊರಗಡೆ ಹೋಗ್ಬೋದು. ಹೋಗ್ತೀಯಾ? ಅವತ್ತು ಅಲ್ಲಿ ಯಾರೋ ಕೂಗ್ದಂಗಾಯ್ತು, ರಾಮ ಅಂತ. ಅವನೇ ಕೂಗ್ದಂಗಾಯ್ತು. ಏನೇ ಇದು? ಪಾಯಸಕ್ಕೆ ಸಕ್ಕರೆ ಬದಲು ಉಪ್ಪು ಹಾಕಿದ್ಯಾ? ನಾನು ಸಕ್ಕರೆನೇ ಹಾಕಿರೋದು ಲಕ್ಕಿಯವರೇ. ನನಗೆ ಗೊತ್ತು, ಬೇಕು ಅಂತ ಮಾಡಿದ್ಯಾ. ಎಲ್ಲರೂ ನನಗೆ ಮೋಸ ಮಾಡೋರೆ. ನಾನು ಯಾಕೆ ನಿಮಗೆ ಮೋಸ ಮಾಡ್ಲಿ ಹೇಳಿ? ಮತ್ತೆ ಉಪ್ಪೇನಕ್ಕೆ ಹಾಕ್ದೆ? ಆಟದಲ್ಲಿ ದತ್ತನ ಮೋಸ ಮಾಡ್ದ, ಇವಾಗ ನೀನು ಮೋಸ ಮಾಡ್ತಿದ್ಯಾ. ಎಲ್ಲರೂ ನನಗೆ ಮೋಸ ಮಾಡೋರೆ, ನಾನು ಯಾವನ್ನೂ ನಂಬಲ್ಲ. ಗಂಗಾ ಎಲ್ಲಿದ್ದಾಳಂತ ನಾನು ನಿನಗೆ ಹೇಳೋದಿಲ್ಲ, ಆದ್ರೆ ಈಗ ನಾ ಗಂಗಾ ಇರೋ ಜಾಗಕ್ಕೆ ಹೋಗ್ತೇನೆ. ನಿನ್ನೆ ಮುದುಕಿ ವೇಷದೊಳಗೆ ಬಂದಾಕಿ ಗಂಗಾನ ರಾಧಾಬಾಯಿ, ಇನ್ನು ನಿನ್ನ ಆಟ ಮುಗೀತು. ನಿನ್ನಂತ ದೆವ್ವಿಗೆ ನಾ ಹೆದರುವುದಿಲ್ಲ. ಪಿಶಾಚಿ, ತೊಲಗು ಆಚೆಗೆ.